ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನಪ್ಪ ಅಂತಂದರೆ ಲಾಸ್ಟ್ 2 ಡಿಜಿಟ್ಸ್ ಶುಡ್ ಬಿ ಡಿವೈಡೆಡ್ ಬೈ 4 ಅಂತ. ಸೊ ಇವಾಗ ನೋಡಿ ಇದರಲ್ಲಿ 8136 ಅಂತ ಇದೆ. ಸೊ ಇದರಲ್ಲಿ ನಮಗೆ 81 ಬೇಡ, ಜಸ್ಟ್ ಲಾಸ್ಟ್ 2 ಡಿಜಿಟ್ಸ್ ನೋಡಿ. ಲಾಸ್ಟ್ 2 ಡಿಜಿಟ್ಸ್ ಏನಿದೆ 36 ಅಂತ ಇದೆ. ಸೊ ಈ 36 4ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. ಆಬ್ವಿಯಸ್ಲಿ 36 ಡಿವೈಡ್ ಆಗುತ್ತೆ, 9 4s 36. ಸೊ ಆದ್ದರಿಂದ 8136 ಸಹ 4ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇದರಲ್ಲಿ ನೆಕ್ಸ್ಟು 7843 ಅಂತ ಇದೆ. ಲಾಸ್ಟ್ 2 ಡಿಜಿಟ್ಸ್ ಏನಿದೆ 43 ಅಂತ ಇದೆ. 43 4ಇಂದ ಡಿವೈಡ್ ಆಗಲ್ಲ, ಬಿಕಾಸ್ 11 4s 44 ಬೇಕಾಗಿತ್ತು, ನಮಗೆ ಇಲ್ಲಿರೋದು 43 ಅಷ್ಟೇ. ಸೊ ಈ ನಂಬರು 4ಇಂದ ಡಿವೈಡ್ ಆಗಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಈ ನಂಬರ್ ಬಂದರೆ 96804. ಸೊ ಇದರಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಏನಿದೆ 04 ಅಂತ ಇದೆ, ಅಂದರೆ 4 ಇಸ್ ಡಿವಿಸಿಬಲ್ ಬೈ 4, 4 1 4. ಸೊ ಆದ್ದರಿಂದ ಈ ನಂಬರು 4ಇಂದ ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 5 ವೆರಿ ಈಸಿ. ಇದು ಲಾಸ್ಟ್ ಡಿಜಿಟ್ ಶುಡ್ ಬಿ 0 ಆರ್ 5. ಸೊ ಇದರಲ್ಲಿ ಲಾಸ್ಟ್ ಡಿಜಿಟ್ಸ್ ಮಾತ್ರ ನೋಡಬೇಕು. ಲಾಸ್ಟ್ ಡಿಜಿಟು 0 ಇದೆಯಾ 5 ಇದೆಯಾ ಅಂತ. 0 ಅಥವಾ 5 ಇದ್ದರೆ ಆ ನಂಬರು 5ಇಂದ ಡಿವೈಡ್ ಆಗುತ್ತೆ ಅಂತ. 525. ಸೊ ಲಾಸ್ಟ್ ಡಿಜಿಟ್ 5 ಇದೆ, ಸೊ ಇದು ಡಿವಿಸಿಬಲ್ ಆಗುತ್ತೆ ಅಂತ. 10,840 ಲಾಸ್ಟ್ ಡಿಜಿಟ್ 0 ಇದೆ, ಸೊ ಇದು 5ಇಂದ ಡಿವೈಡ್ ಆಗುತ್ತೆ. 71,485 ಲಾಸ್ಟ್ ಡಿಜಿಟ್ 5 ಇದೆ, ಸೊ ಇದು 5ಇಂದ ಡಿವೈಡ್ ಆಗುತ್ತೆ ಅಂತ. ಇದು ಎಷ್ಟೇ ದೊಡ್ಡ ನಂಬರ್ ಆಗಲಿ ನೀವು ಜಸ್ಟ್ ಯೂನಿಟ್ ಡಿಜಿಟ್ ನೋಡಿ. ಯೂನಿಟ್ ಡಿಜಿಟಲ್ಲಿ 0 ಇದೆಯಾ ಅಥವಾ 5 ಇದೆಯಾ ಅಂತ ಚೆಕ್ ಮಾಡಿ. 0 ಅಥವಾ 5 ಇದ್ದರೆ ಅದು 5ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ.